ಜಗನ್ಮಾತೆ ಶುಂಭಾನಿ ಶುಂಭರನ್ನು ಸಂಹಾರ ಮಾಡಿ ಶಾಂಭವಿ ಎನಿಸಿಕೊಂಡಿರುವ ನಿನಗೆ ನಮ್ಮ ಜೀವನದ ಚರಿತ್ರೆ ಏನು ಅಂತ ತಿಳಿಯುತ್ತಿರಲಿದ್ದಾನೆ. ತನ್ನ ತಮ್ಮಂದಿಗೋಸ್ಕರ ಹಗಲು ರಾತ್ರಿ ಎಂದೇ ಕಷ್ಟಪಟ್ಟು ದುಡಿಯುತ್ತಿದ್ದಾರೆ ನನ್ನ ಗಂಡ. ಸಾಕಷ್ಟು ಆಸ್ತಿಯನ್ನು ಕಳೆದುಕೊಂಡು ನೊಂದು ಹೋಗಿರುವವರಿಗೆ ಒಂದು ಒಳ್ಳೆಯ ಉದ್ಯೋಗವನ್ನು ಕರುಣಿಸಿ ನಮ್ಮನ್ನು ಕಾಪಾಡೋ ಭಾರ ನಿನ್ನನ್ನೇ ಕೂಡಿಬೇಕಾಯಿ. ನಮ್ಮ ಪ್ರತಿಯೊಂದು ಕಾರ್ಯಕ್ಕೂ ಅಡ್ಡಿಯಾಗಿ ನಿಂತಿರುವ ಆ ನಾಗೇಗೌಡನ ಸೊಕ್ಕ ನಡಗಿಸಿ ನಮ್ಮನ್ನ ರಕ್ಷಣೆ ಮಾಡೋ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ಇಂದು ಶುಕ್ರವಾರ ಅಲ್ಲವೇ, ಅದಕ್ಕೋಸ್ಕರ ಆ ದೇವಿ ಪೂಜೆ ಮಾಡ್ತಾ ಇದ್ದೀನಿ. ಒಂದ್ ನಿಮಿಷ ತಡೀರಿ, ಪ್ರಸಾದ ಕೊಡ್ತೀನಿ. ಭವಿಷ್ಯ ದೇಶದ ಹಂದರವಾಗಲಿ. ಸ್ವಾಮಿ, ನೀವು ಕೂಡ ಆ ದೇವಿಗೆ ನಮಸ್ಕರಿಸಿ. ಆಯ್ತು. ಅಮ್ಮ ಚಾಮುಂಡೇಶ್ವರಿ ಚಂಡಮುಂಡರನ್ನು ಸಂಹರಿಸಿ ಚಾಮುಂಡಿ ಎನಿಸಿಕೊಂಡ ನಿನಗೆ ಈ ಜಗದ ಬಂಡರು ಕಾಣುವುದಿಲ್ಲವೇನಮ್ಮ ನಿನ್ನ ಕಣ್ಣಿಗೆ? 1000ಕ್ಕೆ 20,000 ಸಾಲ ಏರಿ ಒತ್ತೆ ಹಾಲಿನಂತೆ ದುಡಿಸಿಕೊಂಡು ಅವರ ನೆತ್ತಿಯ ಮೇಲೆ ಕಾಲಿಟ್ಟು ಮೆರೆಯುತ್ತಿದ್ದನಲ್ಲ ನಾಗೇಗೌಡ. ತನ್ನ ದರ್ಬಾರದಿಂದ ಎಡೆ ಉಬ್ಬಿಸಿ ರೈತನೇ ತಿಂದು ತೇಗಿದಾಗ ಎಲ್ಲಿದೆಯಮ್ಮ ನಮ್ಮಂತ 100 ಬಡ ರೈತರಿಗೆ ಸ್ವಾತಂತ್ರ್ಯ? ಅದಕ್ಕಾಗಿ ಬೇಗನೆ ಕಣ್ತೆರೆದು ಕಾಪಾಡಮ್ಮ ಈ ಬಡ ಮಕ್ಕಳನ್ನು. ಈ ತಾಯಿ ಮೇಲೆ ಇಷ್ಟೊಂದು ಭಾರ ಹಾಕಿ ಮಾತನಾಡ್ತಿರುವಿರಲ್ಲ, ಯಾಕೆ? ಹೌದು ಕಮಲ, ಭಾರ ಹಾಕಲೇಬೇಕಾಗಿದೆ. ನಾನೇ ಊರಿನ ಗೌಡನೆಂದು ನನ್ನ ತಮ್ಮನ ಸಲುವಾಗಿ ತಲೆ ಕೆಡಿಸಿಕೊಂಡ ಗೌಡ ಇಂದು ಎಲ್ಲರನ್ನು ಹೆದರಿಸಿದಂತೆ ನನ್ನನ್ನು ಹೆದರಿಸಿ ತನ್ನ ಎಲೆಕ್ಷನ್ ಪ್ರಚಾರಕ್ಕೆ ಬೆಂಬಲ ನೀಡಿದ. ನಾವೇನಾದ್ರೂ ಬೆಂಬಲಿಸದಿದ್ರೆ ಊರಿನಿಂದ ನಮ್ಮನ್ನೆಲ್ಲ ಬಹಿಷ್ಕಾರ ಹಾಕಿ ನನ್ನ ತಮ್ಮ ಶೇಖರನನ್ನು ಕೊಲೆ ಮಾಡುತ್ತೇನೆಂದು ಹೆದರಿಸಿ ನನ್ನನ್ನು ಹೊಲದಿಂದ ಕಳಿಸಿಕೊಟ್ಟಿದ್ದಾನೆ. ಈ ವಿಷಯವೇನಾದ್ರೂ ನನ್ನ ಮೈದನಿಗೆ ಗೊತ್ತಾದ್ರೆ ಅನಾಹುತವಾಗುವುದರಲ್ಲಿ ಸಂದೇಹವೇ ಇಲ್ಲ. ಮುಂದೆ ಏನೇ ಮಾಡುವುದು? ಅದಕ್ಕಾಗಿ ಕಮಲ, ನಮ್ಮ ತಮ್ಮಂದಿರಿಗೆ ನಾವೇ ಬುದ್ಧಿವಾದ ಹೇಳಿಕೊಂಡರಾಯ್ತು. ಏಕೆ ಬೇಕು ನಮಗೆ ಅವನ ಜೊತೆ ವೈರತ್ವ? ತಮ್ಮಂದಿರು ಈಗ ಬಂದಿರನಪ್ಪ, ನಮ್ಮನ್ನೆಲ್ಲ ಕಾಯುವ ನಮ್ಮಪ್ಪನ ದರ್ಶನ ತಗೊಂಡು. ಹೌದಣ್ಣ, ಈಗ ತಾನೇ ಬಂದೆವು. ಅದೇನಾದ್ರು ವೈರತ್ವ ಅಂತ ಅತ್ತಿಗೆ ಮುಂದೆ ಹೇಳ್ತಾ ಇದೆಯಲ್ಲ? ಅಂತ ಪ್ರಸಂಗವೇ ಬಂದೊದಗಿದೆಯಪ್ಪ ನನಗೆ. ಅಣ್ಣ, ಜೋಡುಗಳಿಗಳಂತೆ ನಿನ್ನ ತಮ್ಮಂದಿರು ಇರುವಾಗ ಅದ್ಯಾವ ಪ್ರಸಂಗದ ಬಂಡಿ ನಿನ್ನ ಮೇಲೆ ತೆರೆ ಮೇಲೆ ಬಿದ್ದಿತ್ತು? ಒಂದು ವೇಳೆ ಯಾವ ಕಟಕ ಶ್ರೀಮಂತ ನೀನಾದರೂ ನಿನಗೆ ಅವಮಾನವಾಗಿ ಮಾತನಾಡಿ ಹೋಗಿದ್ದನ? ಈಗಲೇ ಹೇಳಣ್ಣ, ತಡ ಮಾಡದೆ ಹೋಗಿ ಅವನನ್ನು ಎದುರಿಸಿ ಬರ್ತೇನೆ. ಅದೇನು ಇಲ್ಲಪ್ಪ, ಮೊದಲು ನೀನೀಗ ನನ್ನದೊಂದು ಮಾತನ್ನು ಕೇಳಬೇಕು. ಒಂದೇ ಕಣ್ಣ, 10 ಮಾತು ಹೇಳು. ಅದಕ್ಕೆ ತಪ್ಪಿ ನಾನು ನಡೆದರೆ ನಿನ್ನ ತಮ್ಮನಾಗಿ ಹುಟ್ಟಿದಕ್ಕೂ ಏನು ಸಾರ್ಥಕ? ಆದರೆ ಇಂದಿನಿಂದ ನೀನು ಆ ಕೃಷ್ಣನ ಎಲೆಕ್ಷನ್ ಪ್ರಚಾರದ ಬೆಂಬಲ ನಿಲ್ಲಿಸಬೇಕು. ಹೌದು, ಆ ನಾಗೇಗೌಡನನ್ನು ಎದುರು ಹಾಕಿಕೊಳ್ಳುವುದು ಬೇಡ. ಇದು ನನ್ನ ಆಜ್ಞೆಯಾಗಿದೆ ನಿನಗೆ. ಅಂದರೆ ನಾನಿನ ಮಾತಿನ ಅರ್ಥ, ಆ ನಾಲಾಯಕ ಗೌಡನಿಗೆ ಹೆದರಿ ನಾವೆಲ್ಲ ತಲೆ ತಗ್ಗಿಸಿ ನಿಲ್ಲಬೇಕೆ? ತಲೆ ತಗ್ಗಿಸಿ ನಿಲ್ಲುವ ಮಾತಲ್ಲ ಸೋದರ. ಅವನನ್ನು ಎದುರು ಹಾಕಿಕೊಂಡರೆ ಸುಖದ ಸೋಪಾನದಿಂದ ಕೈ ಜಾರಿ ಬಿದ್ದು ಕಷ್ಟದ ಹೆಗಲು ಹತ್ತಬೇಕಾಗುತ್ತದೆ ನಮ್ಮ ಈ ಮನೆತನ. ಅಣ್ಣ, ಆ ನಾಲಾಯಕ ಗೌಡನಿಗೆ ಹೆದರಿ ಸುಖದ ಸೋಪಾನವನ್ನು ಕೈ ತಪ್ಪಿಸಿಕೊಂಡು ಕಷ್ಟದ ಹೆಗಲು ಹೊತ್ತಲಿಕ್ಕೆ ಅವನೇನು ಹುಲಿನ ಅಥವಾ ಕರಡಿನ? ಬಿಟ್ಟು ಬಿಡ ನಾಯಿನ ಅಟವಿನ ಮಾತನ್ನು. ಅವನು ಏನು ಒಂದು ವೇಳೆ ನಮ್ಮ ಮನೆತನದ ಮೇಲೆ ಕಣ್ಣು ಹಾಕಿದ್ದೆ ಆದರೆ ಈಗಲೇ ತಡ ಮಾಡದೆ ಹೋಗಿ ಅವನ ರಂಡವನ್ನು ತೆಗೆದು ಮಣ್ಣಲ್ಲಿ ಮುಚ್ಚಿ ರಕ್ತದ ಸಾಗರದಲ್ಲಿ ಸಾಗಿಸಿ ಬರ್ತೇನೆ. ನಿಮ್ಮ ಅಣ್ಣನವ್ರು ಹೇಳೋ ಮಾತನ್ನ ಸ್ವಲ್ಪ ಕೇಳಪ್ಪ. ಯಾಕಂದ್ರೆ ಈಗ ತಾನೇ ಆ ಗೌಡ
ನಿಮ್ಮಣ್ಣನವ್ರಿಗೆ ಹೊಲದಿಂದ ಬೆದರಿಕೆ ಹಾಕಿ ಕಳಿಸಿದ್ದಾನೆ. ಅತ್ತಿಗೆ ಏನು ಹೇಳ್ತಾ ಇರುವೆ ನೀನು? ಕೇವಲ ಓಟಿನ ಆಸೆಗಾಗಿ ನಮ್ಮ ಹೊಲಕ್ಕೆ ನುಗ್ಗಿ ನಮ್ಮ ಅಣ್ಣನನ್ನು ಮಗ ಅವಮಾನಗೊಳಿಸಿ ಹೋಗಿದ್ದಾನೆ ಎಂದರೆ ನಾವೇಕೆ ಅವನನ್ನು ಹಾಗೆ ಮಾಡಬೇಕು? ಲೇ ಮಗನೇ ಗೌಡ, ನೀನು ಗಂಡಸನಾಗಿದ್ದರೆ ನನ್ನ ಮುಂದೆ ಬಂದು ತೋರಿಸಬೇಕಾಗಿತ್ತು ಮಗನೇ ನೀನು ಸೂರ್ತನ. ಅಣ್ಣ ಏನೆಂದು ಮಗನೇ ದೇಸಾಯಿ ಗೌಡ ಹೇಳಣ್ಣ, ಮೂಕನಾಗಿ ನಿಲ್ಲಬೇಡ ಈ ವಿಷಯದಲ್ಲಿ. ಏನಂತ ಹೇಳಲಪ್ಪ ಅವನ ಆಡಿದ ಮಾತುಗಳನ್ನು? ಅಣ್ಣನಾದರೂ ಹೇಳಣ್ಣ, ಈಗಲೇ ಹೋಗಿ ಅವನದೇ ತಟ್ಟು ಕೇಳಿ ಬರುತ್ತೇವೆ. ಈ ನಿನ್ನ ತಮ್ಮಂದಿರೋದೇ ನಿಮ್ಮಿಬ್ಬರ ರಕ್ಷಣೆಗಾಗಿ. ಹೇಳಣ್ಣ ಹೇಳು, ನಿನ್ನನ್ನು ಹೊಡೆಯುತ್ತೇನೆಂದು ಬಗಳಿದನ ಇಲ್ಲ ಕಡಿಯುತ್ತೇನೆಂದು ಬಗಳಿದನ? ಹಾಗೇನಾದರೂ ಅವನು ಕಿಡಿ ನುಡಿ ಆಡಿದ್ದೇ ಆದರೆ ಈಗಲೇ ಹೋಗಿ ಅವನ ರುಂಡವನ್ನು ಕಡಿದು ರಕ್ತದ ಸಾಗರದಲ್ಲಿ ಸಾಗಿಸಿ ಬರುತ್ತೇನೆ. ಅವನನ್ನು ಕಡಿಯುತ್ತೇನೆಂದು ಹೋದಾದೆಷ್ಟೋ ಜನರು ಕಷ್ಟಡಿಯಲ್ಲೇ ಕೊಳೆತು ಹೋಗಿದ್ದಾರಪ್ಪ ಅವನ ಕೈಯಲ್ಲಿ. ನಮಗೇಕೆ ಬೇಕು ರಾಜಕೀಯ? ಬಿಟ್ಟು ಬಿಡು ಈ ನಿನ್ನ ಆಟವನ್ನು. ಬಿಟ್ಟು ಬಿಡು ಎಂದು ಕಟಕನಾಗಿ ನುಡಿಯಬೇಡಣ್ಣ ಈ ನಿನ್ನ ತಮ್ಮನಿಗೆ. ಈ ನಿನ್ನ ತಮ್ಮ ಎಂತ ಆಟಯೋಗಿ ಅನ್ನೋದು ಆ ಗೌಡನಿಗೆ ಇನ್ನೂ ಗೊತ್ತಿಲ್ಲ. ಲೇರನ ಹೇಳಿ ನನ್ನ ಮಗನೇ ಗೌಡ, ಮನೆಯಲ್ಲಿ ಹೇಡಿಯಾಗಿ ಎಳಗಿ ಕುಳಿತಿರೋದನ್ನು ಮರೆತು ನಿನ್ನ ಎದುರಾಳಿ ಕೃಷ್ಣನನ್ನು ಎದುರಿಸಿದಂತೆ ಇಂದು ನೀನು ನಮ್ಮ ಮೇಲೆ ದರ್ಪವನ್ನು ತೋರಿಸಿದರೆ ಖಂಡಿತ ನಾನು ಮಗನೇ ಎಂದಿಗೂ ನಡೆಸಿಕೊಡುವುದಿಲ್ಲ. ಭಾರತ ದೇಶವನ್ನು ಸ್ವತಂತ್ರವನ್ನಾಗಿ ದೊರಕಿಸಿಕೊಟ್ಟ ಆ ಮಹಾತ್ಮನನ್ನೇ ಗುಂಡಿಟ್ಟು ಕೊಂದಿದ್ದಪ್ಪ ಈ ನಿನ್ನ ಸಮಾಜ. ಅಂತ ನೀತ ಘೋಷಣೆ ಕೊಂದು ಹಾಕಿದರು. ಆ ಮಹಾತ್ಮನ ಹೆಸರು ಇನ್ನು ಭಾರತ ಭೂಪಟದಲ್ಲಿ ಅಚ್ಚಳಿಯೊಳಗೆ ಸುವರ್ಣಾಕ್ಷರದಿಂದ ಬರೆದಿಡಬೇಕಾಗಿದೆ. ಅಂದಾಗ ನಾವೇಕೆ ಹೆದರಬೇಕು ಪ್ರಾಣಕ್ಕೆ? ಅದನ್ನೆಲ್ಲ ನೋಡಿಕೊಳ್ಳಲಿಕ್ಕೆ ನಾನಿದ್ದೇನೆ ಶೇಖರ. ನೀನು ಸ್ವಲ್ಪ ಕಾಲಾವಕಾಶ ತೆಗೆದುಕೋ. ಇನ್ನೆಲ್ಲಿದೆ ಈ ಚಂದ್ರಶೇಖರನೇ ಕಾಲಾವಕಾಶ? ಜೋಡುವಲಿಗಳಂತೆ ನಿನ್ನ ತಮ್ಮಂದಿರು ಇನ್ನೂ ಜೀವಂತವಾಗಿರುವಾಗ ಕೇವಲ ಓಟಿನ ಆಸೆಗಾಗಿ ನಮ್ಮ ಹೊಲಕ್ಕೆ ನುಗ್ಗಿ ನಿನ್ನನ್ನೇ ಅವಮಾನಗೊಳಿಸಿ ಹೋಗಿದ್ದಾನೆ ಎಂದರೆ ನಾವೇಕೆ ಅವನನ್ನು ಹಾಗೆ ಬಿಡಬೇಕು? ಒಂದು ವೇಳೆ ನಾವೆಲ್ಲ ಅವನಿಗೆ ತಲೆ ತಗ್ಗಿಸಿ ನಿಂತರೆ ಈ ನಾಡಿಗೆ ಅವನು ಅರಸನಾಗಿ ನಿಲ್ಲುತ್ತಾನೆ. ನಾವೆಲ್ಲ ಅವನಿಗೆ ಹೆದರಬಾರದನ್ನ ಮುನ್ನುಗ್ಗಬೇಕು. ಬೇಡಪ್ಪ, ನಮ್ಮಲ್ಲಿ ಪ್ರಾಣದ ಭಯವೇ ತುಂಬಿಕೊಂಡಿರುವಾಗ ಏನೆಲ್ಲ ರಾಜಕೀಯ ಹಠವನ್ನು ಬಿಟ್ಟು ಬಿಡು ಮೈದುನ. ಅತ್ತಿಗೆ ಪ್ರಾಣಕ್ಕೆ ಎದರಿ ನಮಗೇಕೆ ಬೇಕು ರಾಜಕೀಯ ಅಂತ ನಾವೆಲ್ಲ ಹೇಡಿಯಾಗಿ ಮನೆಯಲ್ಲಿ ಕೈ ಕಟ್ಟುಕೊಂಡು ಕೂಳ್ತಾರೆ. ಆ ಗೌಡ ಇಡೀ ನಾಡಿಗೆ ಅರಸನಾಗಿ ನಿಲ್ಲುತ್ತಾನೆ. ಬಡವರ ರಕ್ತ ಕುಡಿದು ಕುಬೇರನಾಗುತ್ತಾನೆ. ಕೇವಲ ಒಂದೇ ಒಂದು ತಿಂಗಳಲ್ಲಿ ನಮ್ಮಂತ ವಿದ್ಯಾವಂತ ತರುಣರು ಸತ್ಯ ಯಾವುದೆಂಬುದು ಕಾಪಾಡದೆ ಓಟಿನ ಆಸೆಗಾಗಿ ಅವನನ್ನು ಆರಿಸಿ ತಂದು ಮಂತ್ರಿಯನ್ನಾಗಿ ಮಾಡಿಬಿಟ್ಟರೆ ಈ ನಮ್ಮ ವಂಶವನ್ನೇ ತಿಂದು ತೆಗಿ ಬಿಡುತ್ತಾನೆ. ಅವಾಗ ಏನು ಮಾಡುವುದು? ಅದಕ್ಕಾಗಿ ನಿಮ್ಮಂತವರೇ ಬೇಕಾಗಿದ್ದಾರೆ ಅವನ ಬಂಡ ರಾಜಕೀಯಕ್ಕೆ. ಆಯ್ತಪ್ಪ, ಸಮಾಜ ಸೇವೆಯೊಂದಿಗೆ ನಿಮ್ಮ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯಲಿ. ನೀವೆಲ್ಲ ಮುಂದೆ ಸಮಾಜದಲ್ಲಿ ದೊಡ್ಡ ಅಧಿಕಾರಿಗಳಾದರೆ ಅಷ್ಟೇ ಸಾಕು. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದದ ಬಲ ಬೇಕನ್ನ. ಇನ್ನೊಂದು ಮಾತು ಸಹೋದರರೇ, ಸತ್ಯ, ಧರ್ಮ, ನ್ಯಾಯ, ನೀತಿ ಇವು ನಿಮ್ಮ ಮೂಲ ಮಂತ್ರವಾಗಬೇಕು. ಅದೇ ನಿಜವಾದ ಧರ್ಮ. ಹೌದಪ್ಪ, ಈ ಸಮಾಜದ ಅನ್ಯಾಯ ಅತ್ಯಾಚಾರವನ್ನು ನಿಮ್ಮ ಕಾಲಡಿಯಲ್ಲಿ ಹಾಕಿ ತುಳಿದು ಈ ನಾಡಿನ ಭ್ರಷ್ಟರನ್ನು ಹತ್ತಿಕ್ಕಿ ನೀವು ಶ್ರೇಷ್ಠ ಮನುಷ್ಯರಾಗಿ ಬಾಳ್ಬೇಕೆನ್ನುವುದೇ ನಮ್ಮ ಆಸೆ. ಆಯ್ತು ಅತ್ತಿಗೆ, ನಿಮ್ಮ ಮಾತನ್ನು ಅಕ್ಷರ ಸಹಿತ ಪಾಲಿಸುತ್ತೇನೆ. ದೇವರಂತ ಅಣ್ಣ ಅತ್ತಿಗೆ ನೀವೇ ನಮ್ಮ ಜೊತೆಯಲ್ಲಿರುವಾಗ ನಿಮ್ಮ ಮಾತನ್ನು ಅಕ್ಷರ ಸಹಿತ ಪಾಲಿಸುತ್ತೇನೆ. ಬಂಡ ಶ್ರೀಮಂತರಿಗೆ ನಾನು ಕಾಳಿಂಗ ಸರ್ಪನಾಗಿ, ನಾಡಿಗೆ ಕೇರಳಿಗೆ ನಾನು ಕಾಲು ಕೆಳಗಿದ ಹುಲಿಯಾಗಿ ದಿನಾಲು ದುಡಿತಿರೋ ನಿಮ್ಮ ಸೇವೆಯಲ್ಲಿ ಸದಾ ಭಾಗಿಯಾಗಿರುತ್ತೇವೆ. ಆಯ್ತಪ್ಪ, ಸಂತೋಷವಾಯಿತು. ನಿಮ್ಮ ಅಣ್ಣ ಅತ್ತಿಗೆಯರಾದ ನಮ್ಮ ಜನ್ಮ ಸಾರ್ಥಕವಾಯಿತು. ಹೆತ್ತ ಮಕ್ಕಳಂತಿರುವ ನಿಮ್ಮಿಂದಲೇ ಮನೆಯ ಉಸಿರು ಜೀವಂತ ದೇವರ ಗುಡಿಯಾಗಲಿ. ಇದೇ ಸಂತೋಷಕ್ಕೆ ಎಲ್ಲರೂ ಹಾಡಿ ನಲಿಯೋಣವೇ.
ಆಯ್ತಣ್ಣ, ನಿನ್ನ ಆಸೆ ನಮ್ಮ ಆಸೆ. ತಿಂಗಳ ಬೆಳಕಿನ ಅಂಗಳದಲ್ಲಿ ಹರಳಿದ ಪ್ರೀತಿಯ ಸಂಚಾರ, ದೇವರ ಬಂದು ನಾಚಲೇಬೇಕು, ಸ್ವರ್ಗವೇ ನಮ್ಮಿ ಸಂಸಾರ. ನಿಮಗೆಷ್ಟು ಹಣ ಬೇಕು ನಾನು ಕಳಿಸಿಕೊಡುತ್ತೇನೆ. ಆಯ್ತು ಅಣ್ಣ. ನೋಡಿದೀಯಾ ಕಮಲ ನನ್ನ ತಮ್ಮಂದಿರ ಮಾತುಗಳನ್ನು? ಅವರ ಒಂದೊಂದು ಮಾತುಗಳನ್ನು ಕೇಳಿದರೆ ಆ ದೇವೇಂದ್ರನ ಸಭೆ ದರಗಿಳಿದು ಬಂದಂತಾಗುತ್ತಿದೆ. ಇರಲಿ, ನನ್ನದೊಂದು ಮಾತಿದೆ, ನಡೆಸಿಕೊಡುವೆಯಾ? ಹೇಳಿ ಸ್ವಾಮಿ. ಸದಾ ನಿಮ್ಮ ಚರಣ ದಾಸಿಯಾಗಿ ಪ್ರತಿ ಕ್ಷಣಕ್ಕೂ ನಿಮ್ಮ ಪಾದ ಸೇವೆ ಮಾಡುತ್ತಾ ಒಂದು ಮಾತಿಗೆ 100 ಮಾತು ಬೇಕಿದ್ರೆ ನಡೆಸಿಕೊಡುತ್ತೇನೆ. ಹಾಗಾದರೆ ಇಂದಿನಿಂದ ನನ್ನ ತಮ್ಮಂದಿರಿಗೆ ಯಾವುದೇ ರೀತಿಯ ಕಷ್ಟ ಕೊಡದೆ, ಅವರಿಂದೇನಾದರೂ ತಪ್ಪಾಗುತ್ತಿದ್ದರು ತಿದ್ದಿ ಬುದ್ಧಿ ಹೇಳಿ ಈ ನಾಡಿನ ಭದ್ರಕೋಟೆಯ ವೀರರು ನೀವೇ ಎಂದು ಆಶೀರ್ವದಿಸಿ ಸ್ವಂತ ನಿನ್ನ ಮಕ್ಕಳಂತೆ ನೋಡಿಕೊಳ್ಳಬೇಕು. ಇದೇ ನನ್ನ ಆಸೆ. ಆಯ್ತು ಸ್ವಾಮಿ, ಅವರಿಬ್ಬರನ್ನು ನಾನು ಹೊಟ್ಟೆಯಲ್ಲಿ ಹುಟ್ಟಿದ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುತ್ತೇನೆ. ಈ ಮಾತು ನಿಮ್ಮ ಪಾದ ದಾನಿಯಾಗಿಯೂ ಸತ್ಯ. ಕೇಳು ಕಮಲ, ಚಂದ್ರನ ಭಾವಕ್ಕೆ ತಾರೆ ನಕ್ಕಂತೆ ಈ ನಿನ್ನ ಪತಿರಾಯನ ಭಾವಕ್ಕೆ ಸದಾ ನೀನು ಗೊತ್ತಿರುವಾಗ ಜೊತೆಯಲ್ಲಿ ಕಾಪಾಡ್ತೀನಿ ಅಂತ ಕೈ ಹಿಡಿದಿದ್ದೀನಿ. ಅರ್ಥಕ್ಕೆ ಬಿಡೋ ಮಾತೇ ಇಲ್ಲ. ನೀನೆಂದು ನನ್ನವಳು, ನಾನೆಂದು ನಿನ್ನವಳು. ಹೌದಾ? ಇದೇ ಸಂತೋಷಕ್ಕೆ ಒಂದು ಸುಂದರ ಗೀತೆಯನ್ನು ಹಾಡಬಾರದೆ? ನೀವ್ ಹೇಳಿದ್ಮೇಲೆ ಇಲ್ಲ ಅಂತ ಹೇಳಕ್ ಆಗ್ತೈತೇನ್ರಿ?